ಪಾನಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ 1 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಜಜ್ಜಿರೋ ಅಂಥ ಬೆಲ್ಲನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೊಂದು ಮುಚ್ಚಳ ಮುಚ್ಚಿ ಪಕ್ಕದಲ್ಲೆತ್ತಿಡಿ. ಅದಕ್ಕೋಸ್ಕರ ನಾನು 1 ಸ್ಪೂನಷ್ಟು ಸೋಂಪು, 7ರಿಂದ 8 ಕಾಳುಮೆಣಸು, ಒಂದು 4 ಏಲಕ್ಕಿ, 1 ಇಂಚಷ್ಟು ಒಣ ಶುಂಠಿ ತೊಗೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಒಣ ಶುಂಠಿ ತುಂಬ ಗಟ್ಟಿ ಇರೋದ್ರಿಂದ ಅದನ್ನು ಜಜ್ಜಿಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ. ನಾವು ಪಾನಕಕ್ಕೆ ಬೆಲ್ಲ ಹಾಕಿ ಕರಗೋದಕ್ಕೆ ಇಟ್ಟಿದ್ವಿ, ಅದು 3/4 ಭಾಗದಷ್ಟು ಕರಗಿದೆ. ಈಗ ಅದಕ್ಕೆ ಈ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಿ. ಈ ಪುಡಿಯೆಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದ್ರ ಘಮದಲ್ಲಿ ಬೆಲ್ಲ ಚೆನ್ನಾಗಿ ಕರಗಿದೆ. ನಾವು ಹಾಕಿರೋ ಪೌಡರ್ಸ್ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ದೊಡ್ಡ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣನ್ನು ನಾನು ಇದಕ್ಕೆ ಹಿಂಡ್ತಾ ಇದ್ದೀನಿ. ಚಿಕ್ಕದಾದರೆ ಒಂದು ಇಡೀ ನಿಂಬೆಹಣ್ಣು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು